ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನುವಂಥ, ಅದಕ್ಕೆ ಅವರೆಲ್ಲ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ, ಮತಾಂತರ ಆಗ್ತಾ ಇದ್ದಾರೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ. ಹೌದು, ನಾನು ಒಪ್ಕೊಳ್ತೇನೆ. ನಮ್ಮಲ್ಲಿ ಇವತ್ತಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕನಸು ನನಸಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಅವ್ರಿಗೆ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನು ಒಂದು ಹಿಂದುಳಿದವರು ಅನ್ನುವಂಥದ್ದು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ ಅಂತನ್ನುವಂಥದ್ದು ಇವತ್ತಿಗೂ ನಾನು ಒಪ್ಕೊಳ್ತೀನಿ. ಆದರೆ ಇದರರ್ಥ ಮತಾಂತರ ಆಗಬೇಕು, ಮತಾಂತರ ಆದ ತಕ್ಷಣವೂ ಎಲ್ಲ ಸಮಾನತೆ ಆಗತ್ತೆ, ಮೂರ್ಖತನ. ಹಾಗಾದರೆ ನೀವೇ ಪ್ರಕಟ ಮಾಡಿದಂಥ ಇವತ್ತಿನ ಜಾತಿಯ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದು ಮಂತ್ರಿ? ಇದು ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನಿಮ್ಮ ಪ್ರಕಾರ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನನಗೆ ಇಲ್ಲಿ ಅಸ್ಪೃಶ್ಯತೆ, ನನಗೆ ಸಮಾನತೆ ಇಲ್ಲ, ನನಗೆ ನಾನು ಮುಟ್ಸ್ಕೊಳ್ಳಲ್ಲ, ಅದು ಇದು ಅಂತ ಹೇಳಿ ನಿಮಗೆ ಕ್ರಿಶ್ಚಿಯನ್ ಆದಮೇಲೆ ಕ್ರಿಶ್ಚಿಯನ್ ಅಂತ ಆಗಬೇಕಲ್ಲ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೆಂಗಾದ? ಅಥವಾ ಶೆಟ್ಟಿ ಕ್ರಿಶ್ಚಿಯನ್ ಹೇಗ್ಯದ? ಒಕ್ಕಲಿಗೆ ಕ್ರಿಶ್ಚಿಯನ್ ಹೇಗ್ಯದ? ಲಿಂಗಾಯತ ಕ್ರಿಶ್ಚಿಯನ್ ಹೇಗಾದ? ಅವನು ಅಲ್ಲೂ ಜಾತಿಗಳನ್ನು ನಿರ್ಮಾಣ ಮಾಡಿದ್ರಲ್ಲ ನೀವೇ. ಅಂದರೆ ಜಾತಿಗಳನ್ನು ಒಡೆದು ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂತ ಮಾನಸಿಕತೆ ಮಾನ್ಯ ಸಿದ್ದರಾಮಯ್ಯನವರದು. ಸಮಾನತೆ ಇಲ್ಲ, ನಮ್ಮಲ್ಲಿ ಸಾಕಷ್ಟು ಗೊಂದಲ. ಹೌದು, ಒಪ್ಕೊಳ್ಳೋಣ. ಅದರ ಅರ್ಥ ಮತಾಂತರ ಆಗಬೇಕಾ? ಮತಾಂತರ ಆದ ತಕ್ಷಣ ಎಲ್ಲವೂ ಸಮಸ್ಯೆ ಪರಿಹಾರ ಆಗತ್ತಾ? ಬಡ ಶ್ರೀಮಂತನಾಗ್ಬಿಡ್ತಾನ? ಅಸ್ಪೃಶ್ಯ ಆಗ್ಬಿಡ್ತಾನ? ತೋರಿಸ್ಕೊಡ್ಲಿ. ನಾನು ಸವಾಲು ಹಾಕ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕ್ರಿಶ್ಚಿಯನ್ ಆದಂಥವನು, ಯಾವ ಒಬ್ಬ ಹರಿಜನ ಕ್ರಿಶ್ಚಿಯನ್ ಆದಂಥವನು, ಅಲ್ಲಿ ಕ್ರಿಶ್ಚಿಯನ್ರ ಒಳಗಡೆಗೆ ಅವ್ರಿಗೆ ಬೇರೆನೇ ಸಪರೇಟ್ ಚರ್ಚ್ ಇದೆ, ಅವರು ಮದುವೆ ಮಾಡ್ಕೊಳ್ಳೋದು ಸಪರೇಟ್. ಅವ್ರು ಹರಿಜನ ಕ್ರಿಶ್ಚಿಯನ್ ಆದಂಥವ್ರಲ್ಲೇ ಮದುವೆಗಳಾಗ್ತವೆ. ಯಾರು ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ, ಹರಿಜನ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಆಗೋಲ್ಲ. ಅಲ್ಲಿ ಯಾಕೆ ಡಿಫ್ರೆನ್ಸ್ ಯಾಕೆ ಹಾಕಿದ್ರೆ ತೋರಿಸಿ ನೋಡೋಣ, ಎಲ್ಲಿ ಸಮಾನತೆ ಇದೆ? ಸೊ ಮತಾಂತರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನೀವು ವಾಪಸ್ ತಗೊಳ್ಳಾಯಿ. ಮತಾಂತರದಿಂದನೇ ಮಣಿಪುರ್, ಮತಾಂತರದಿಂದನೇ ಅಸ್ಸಾಂ, ಮತಾಂತರದಿಂದಲೇ ಮೇಘಾಲಯ, ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದೇ ಮತಾಂತರದ ಪರಿಣಾಮದಿಂದ ಅಂತನ್ನೋದು ನಿಮ್ಗೆ ಗೊತ್ತಿಲ್ವಾ? ಸೊ ಮತಾಂತರ ಆಗಕ್ಕೆ ನಾವು ಕೊಡೋದಿಲ್ಲ, ಇದನ್ನು ತಡೀತೀವಿ. ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ರೈತರ ಹೋರಾಟ ಈಗಲ್ಲ, ಮೊದಲಿಂದ ಬಹಳ ವರ್ಷದಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತ, ವೀರಶೈವ ಲಿಂಗಾಯತ, ನಾವು ಹಿಂದೂಗಳಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟು ನಮ್ಮದೇ ಪ್ರತ್ಯೇಕವಾದಂಥ ಧರ್ಮ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಲಿಂಗಾಯತರು, ವೀರಶೈವರು ಇವರೆಲ್ಲರೂ ಹಿಂದೂಗಳೇ, 100ಕ್ಕೆ 100 ಹಿಂದೂಗಳು. ನೀವು ಹಿಂದೂ ಧರ್ಮದಿಂದ ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳೇ, ನಿಮ್ಮ ಎಲ್ಲ ಆಚರಣೆ ಹಿಂದೂ ಧರ್ಮದ ಪ್ರಕಾರನೇ ಇದೆ. ಸೊ ಬೇರೆ ಧರ್ಮ ಅಂತ ಹೇಳಿ ಯಾತಕ್ಕೆ ಅಂತಂದರೆ ಯಾವುದೋ ಒಂದು ಫ್ಯಾಸಿಲಿಟೀಸ್, ಅಂದರೆ ಆರ್ಥಿಕ ಬೇರೆ ಬೇರೆ ಮೀಸಲಾತಿ ಪಡೆಯುವಂಥ ಹಿನ್ನೆಲೆಯಲ್ಲಿ ನೀವು ತಗೊಳ್ತಾ ಇದ್ದೀರಿ. ಆದರೆ ಧರ್ಮ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು, ಜಾತಿ ಒಡೆಯುವಂಥದ್ದು, ನಮ್ಮಲ್ಲಿ ಭೇದ ನಿರ್ಮಾಣ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನಾನು ಕೈ ಮುಗಿದು ಆ ಪೂಜ್ಯ ಸ್ವಾಮೀಜಿಗಳಿಗೆ, ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಜೋಡಿಸ್ತಾ ಇದ್ದೀವಿ. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಬೇಡ, ನಾವೆಲ್ಲ ಹಿಂದೂ, ಒಂದು ಬಂಧು ಅಂತ ನಾವು ಜೋಡಿಸ್ತಾ ಇದ್ದೀವಿ. ನಮಗೆ ಕಲ್ಲು ಹಾಕಬೇಡಿ. ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ಪಹಲ್ಗಾಮ್ ನೆನಪು ಮಾಡ್ಕೊಳ್ಳಿ. ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಹರಿಜನ, ನೀನು ಕುರುಬ ಅಂತ ಕೇಳಿ ಗುಂಡು ಹೊಡಿಲಿಲ್ಲ. ಅಲ್ಲಿ ಗುಂಡು ಹೊಡೆದಿದ್ದು ನೀನು ಹಿಂದೂ ಅಂತ ಕೇಳಿ ಗುಂಡು ಹೊಡೆದಿದ್ದಾರೆ. ಸೊ ಇದಕ್ಕೂ ನಾವು ಪಾಠ ಕಲೀಲಿಲ್ಲ ಅಂದರೆ ಇನ್ಯಾವಾಗ ಪಾಠ ಕಲಿಯೋದು ನಾವು? ದಯವಿಟ್ಟು ನಮ್ಮ ಸಮಾಜದಲ್ಲಿ ಒಡಕು ಮೂಡುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಇವತ್ತಿನ ರಾತ್ರಿ ಕ್ರಿಕೆಟ್ ಮ್ಯಾಚಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದಂಥ ದ್ರೋಹ ಇದು. ಆ 26 ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. 26 ಮನೆಗಳೇನಿನ್ನೂ ಕಣ್ಣೀರು ಆರಿಲ್ಲ.
ಕೇಂದ್ರ ಸರ್ಕಾರದ BCC ಮತ್ತು ICC ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ ಜೊತೆಗೆ. 78 ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದ್ದಾರೆ, ಎಷ್ಟು ಟೆರರಿಸ್ಟ್ಗಳಾಗಿ ಹುಟ್ಟಾಕಿದ್ದಾರೆ, ನಿಮಗೇನು ಕಲ್ಪನೆ ಇದೆ? ಪಹಲ್ಗಾಮ್ದಲ್ಲಿ ಏನಾಯಿತು? ಇನ್ನೂ ಆರಿಲ್ಲ ರೀ ಅವ್ರ ಮನೆಗಳಲ್ಲಿ. 5 ತಿಂಗಳಾಯ್ತು ಅಷ್ಟೇ, 5 ತಿಂಗಳಾಗಿದೆ. ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ. ಒಂದು ವಾರದ ಹಿಂದೆ ಮನೆಗೆ ಹೋದರೆ ಅವ್ರ ತಂದೆ ತಾಯಿ ಇನ್ನೂ ಅಳ್ತಾ ಇದ್ದಾರೆ. ಈಗ ಅಂಥ ಕಣ್ಣೀರು ಕಾಣದೆ ನೀವು ಬರೀ ದುಡ್ಡಿಗೋಸ್ಕರ ಆ ಪುಟಕೋಸಿ ಪಾಕಿಸ್ತಾನ ಜೊತೆಗೆ ಆಟ ಆಡ್ತೀರಿ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದೆ? ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನುವಂಥ, ಅದಕ್ಕೆ ಅವರೆಲ್ಲ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ, ಮತಾಂತರ ಆಗ್ತಾ ಇದ್ದಾರೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ. ಹೌದು, ನಾನು ಒಪ್ಕೊಳ್ತೇನೆ, ನಮ್ಮಲ್ಲಿ ಇವತ್ತಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕನಸು ನನಸಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಅವ್ರಿಗೆ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನು ಒಂದು ಹಿಂದುಳಿದವರು ಅನ್ನುವಂಥದ್ದು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ ಅಂತನ್ನುವಂಥದ್ದು ಇವತ್ತಿಗೂ ನಾನು ಒಪ್ಕೊಳ್ತೀನಿ. ಆದರೆ ಇದರರ್ಥ ಮತಾಂತರ ಆಗಬೇಕು, ಮತಾಂತರ ಆದ ತಕ್ಷಣವೂ ಎಲ್ಲ ಸಮಾನತೆ ಆಗತ್ತೆ, ಮೂರ್ಖತನ. ಹಾಗಾದರೆ ನೀವೇ ಪ್ರಕಟ ಮಾಡಿದಂಥ ಇವತ್ತಿನ ಜಾತಿಯ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದು ಮಂತ್ರಿ? ಇದು ಕ್ರಿಶ್ಚಿಯನ್ ಅಂದ್ರೇ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನಿಮ್ಮ ಪ್ರಕಾರ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನನಗೆ ಇಲ್ಲಿ ಅಸ್ಪೃಶ್ಯತೆ, ನನಗೆ ಸಮಾನತೆ ಇಲ್ಲ, ನನಗೆ ನಾನು ಮುಟ್ಸ್ಕೊಳ್ಳಲ್ಲ, ಅದು ಇದು ಅಂತ ಹೇಳಿ ನಿಮಗೆ ಕ್ರಿಶ್ಚಿಯನ್ ಆದಮೇಲೆ ಕ್ರಿಶ್ಚಿಯನ್ ಅಂತ ಆಗಬೇಕಲ್ಲ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೆಂಗಾದ? ಅಥವಾ ಶೆಟ್ಟಿ ಕ್ರಿಶ್ಚಿಯನ್ ಹೇಗ್ಯದ? ಒಕ್ಕಲಿಗೆ ಕ್ರಿಶ್ಚಿಯನ್ ಹೇಗ್ಯದ? ಲಿಂಗಾಯತ ಕ್ರಿಶ್ಚಿಯನ್ ಹೇಗಾದ? ಅವನು ಅಲ್ಲೂ ಜಾತಿಗಳನ್ನು ನಿರ್ಮಾಣ ಮಾಡಿದ್ರಲ್ಲ ನೀವೇ. ಅಂದರೆ ಜಾತಿಗಳನ್ನು ಒಡೆದು ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂತ ಮಾನಸಿಕತೆ ಮಾನ್ಯ ಸಿದ್ದರಾಮಯ್ಯನವರದು. ಸಮಾನತೆ ಇಲ್ಲ, ನಮ್ಮಲ್ಲಿ ಸಾಕಷ್ಟು ಗೊಂದಲ, ಹೌದು ಒಪ್ಕೊಳ್ಳೋಣ. ಅದರ ಅರ್ಥ ಮತಾಂತರ ಆಗಬೇಕಾ? ಮತಾಂತರ ಆದ ತಕ್ಷಣ ಎಲ್ಲವೂ ಸಮಸ್ಯೆ ಪರಿಹಾರ ಆಗತ್ತಾ? ಬಡ ಶ್ರೀಮಂತನ ಆಗ್ಬಿಡ್ತಾನ? ಅಸ್ಪೃಶ್ಯ ಆಗ್ಬಿಡ್ತಾನ? ತೋರಿಸ್ಕೊಡ್ಲಿ. ನಾನು ಸವಾಲು ಹಾಕ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕ್ರಿಶ್ಚಿಯನ್ ಆದಂಥವನು, ಯಾವ ಒಬ್ಬ ಹರಿಜನ ಕ್ರಿಶ್ಚಿಯನ್ ಆದಂಥವನು, ಅಲ್ಲಿ ಕ್ರಿಶ್ಚಿಯನ್ರ ಒಳಗಡೆಗೆ ಅವ್ರಿಗೆ ಬೇರೆನೇ ಸಪರೇಟ್ ಚರ್ಚ್ ಇದೆ, ಅವರು ಮದುವೆ ಮಾಡ್ಕೊಳ್ಳೋದು ಸಪ್ರೇಟ್. ಅವ್ರು ಹರಿಜನ ಕ್ರಿಶ್ಚಿಯನ್ ಆದಂಥವರಲ್ಲೇ ಮದುವೆಗಳಾಗ್ತವೆ. ಯಾರು ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ, ಹರಿಜನ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಆಗೋಲ್ಲ ಅಲ್ಲಿ. ಯಾಕೆ ಡಿಫ್ರೆನ್ಸ್ ಯಾಕೆ ಹಾಗಾದ್ರೆ? ತೋರಿಸಿ ನೋಡೋಣ ಎಲ್ಲಿ ಸಮಾನತೆ ಇದೆ. ಸೊ ಮತಾಂತರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನೀವು ವಾಪಸ್ ತಗೊಳ್ಳಾಯ್ತು. ಮತಾಂತರದಿಂದನೇ ಮಣಿಪುರ್, ಮತಾಂತರದಿಂದನೇ ಅಸ್ಸಾಂ, ಮತಾಂತರದಿಂದನೇ ಮೇಘಾಲಯ, ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದೇ ಮತಾಂತರದ ಪರಿಣಾಮದಿಂದ ಅಂತ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಸೊ ಮತಾಂತರ ಆಗಕ್ಕೆ ನಾವು ಕೊಡೋದಿಲ್ಲ, ಇದನ್ನು ತಡೀತೀವಿ. ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ರೈತರ ಹೋರಾಟ ಈಗಲ್ಲ, ಮೊದಲಿಂದ ಬಹಳ ವರ್ಷದಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತ, ವೀರಶೈವ ಲಿಂಗಾಯತ, ನಾವು ಹಿಂದೂಗಳಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟು ನಮ್ಮದೇ ಪ್ರತ್ಯೇಕವಾದಂಥ ಧರ್ಮ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಲಿಂಗಾಯತರು, ವೀರಶೈವರು ಇವರೆಲ್ಲರೂ ಹಿಂದೂಗಳೇ, 100ಕ್ಕೆ 100 ಹಿಂದೂಗಳು. ನೀವು ಹಿಂದೂ ಧರ್ಮದಿಂದ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳೇ, ನಿಮ್ಮ ಎಲ್ಲ ಆಚರಣೆ ಹಿಂದೂ ಧರ್ಮದ ಪ್ರಕಾರನೇ ಇದೆ. ಸೊ ಬೇರೆ ಧರ್ಮ ಅಂತ ಹೇಳಿ ಯಾತಕ್ಕೆ ಅಂತಂದರೆ ಯಾವುದೋ ಒಂದು ಫ್ಯಾಸಿಲಿಟೀಸ್, ಅಂದರೆ ಆರ್ಥಿಕ ಬೇರೆ ಬೇರೆ ಮೀಸಲಾತಿ ಪಡೆಯುವಂಥ ಹಿನ್ನೆಲೆಯಲ್ಲಿ ನೀವು ತಗೊಳ್ತಾ ಇದ್ದೀರಿ. ಆದರೆ ಧರ್ಮ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು, ಜಾತಿ ಒಡೆಯುವಂಥದ್ದು, ನಮ್ಮಲ್ಲಿ ಭೇದ ನಿರ್ಮಾಣ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನಾನು ಕೈ ಮುಗಿದು ಆ ಪೂಜ್ಯ ಸ್ವಾಮೀಜಿಗಳಿಗೆ, ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಜೋಡಿಸ್ತಾ ಇದ್ದೀವಿ. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಬೇಡ, ನಾವೆಲ್ಲ ಹಿಂದೂ, ಒಂದು ಬಂಧು ಅಂತ ನಾವು ಜೋಡಿಸ್ತಾ ಇದ್ದೀವಿ. ನಮಗೆ ಕಲ್ಲು ಹಾಕಬೇಡಿ. ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂಥ ಪಹಲ್ಗಾಮ್ ನೆನಪು ಮಾಡ್ಕೊಳ್ಳಿ.
ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಹರಿಜನ, ನೀನು ಕುರುಬ ಅಂತ ಕೇಳಿ ಗುಂಡು ಹೊಡಿಲಿಲ್ಲ. ಅಲ್ಲಿ ಗುಂಡು ಹೊಡೆದಿದ್ದು ನೀನು ಹಿಂದೂ ಅಂತ ಕೇಳಿ ಗುಂಡು ಹೊಡೆದಿದ್ದಾರೆ. ಸೊ ಇದಕ್ಕೂ ನಾವು ಪಾಠ ಕಲೀಲಿಲ್ಲ ಅಂದ್ರೆ ಇನ್ಯಾವಾಗ ಪಾಠ ಕಲಿಯೋದು ನಾವು? ದಯವಿಟ್ಟು ನಮ್ಮ ಸಮಾಜದಲ್ಲಿ ಒಡಕು ಮೂಡುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾನು ಕೈ ಮುಗಿಸ್ಕೊಳ್ತೇನೆ. ಇವತ್ತಿನ ರಾತ್ರಿ ಕ್ರಿಕೆಟ್ ಮ್ಯಾಚಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದಂಥ ದ್ರೋಹ ಇದೆ. ಆ 26 ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. 26 ಮನೆಗಳನ್ನಿನ್ನೂ ಕಣ್ಣೀರು ಆರಿಲ್ಲ. ಕೇಂದ್ರ ಸರ್ಕಾರದ BCC ಮತ್ತು ICC ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ದೇಶಾಭಿಮಾನ ಬಿಟ್ಟು ನೀವು ಕ್ರಿಕೆಟ್ ಆಡ್ತೀರಿ ಪಾಕಿಸ್ತಾನ ಜೊತೆಗೆ. 78 ವರ್ಷದಲ್ಲಿ ಎಷ್ಟು ರಕ್ತ ಹರಿಸಿದ್ದಾರೆ, ಎಷ್ಟು ಟೆರರಿಸ್ಟ್ಗಳಾಗಿ ಹುಟ್ಟಾಕಿದ್ದಾರೆ, ನಿಮಗೇನು ಕಲ್ಪನೆ ಇದೆ? ಪಹಲ್ಗಾಮ್ದಲ್ಲಿ ಏನಾಯಿತು? ಇನ್ನೂ ಆರಿಲ್ಲ ರೀ ಅವ್ರ ಮನೆಗಳಲ್ಲಿ. 5 ತಿಂಗಳಾಯ್ತು ಅಷ್ಟೇ, 5 ತಿಂಗಳಾಗಿದೆ. ನಾನು ಬೆಂಗಳೂರಲ್ಲಿ ಅವ್ರ ಮನೆಗೆ ಮೊನ್ನೆ ಹೋಗಿದ್ದೆ. ಒಂದು ವಾರದ ಹಿಂದೆ ಮನೆಗೆ ಹೋದರೆ ಅವ್ರ ತಂದೆ ತಾಯಿ ಇನ್ನೂ ಅಳ್ತಾ ಇದ್ದಾರ್ರಿ. ಈಗ ಅಂಥ ಕಣ್ಣೀರು ಕಾಣದೆ ನೀವು ಬರೀ ದುಡ್ಡಿಗೋಸ್ಕರ ಆ ಪುಟಕೋಸಿ ಪಾಕಿಸ್ತಾನ ಜೊತೆಗೆ ಆಟ ಆಡ್ತೀರಿ ಅಂತಂದರೆ ಯಾವ ಮಟ್ಟಕ್ಕೆ ಬಂದಿದೆ?